ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರ ಪೂರ್ಣ ಪ್ರಮಾಣದ ಮಂತ್ರಿಮಂಡಲದ ಜೊತೆಗೆ ಇದೀಗ ಫುಲ್ ಫ್ಲೆಡ್ಜ್ ಆಗಿ ಕಾರ್ಯನಿರ್ವಹಿಸೋದಕ್ಕೆ ಅಖಾಡ ಸಜ್ಜಾಗಿದ್ದು, ಇನ್ನು ಕೆಲವೇ ದಿನಗಳಲ್ಲಿ ಸಚಿವ ಸಂಪುಟದ ವಿಸ್ತರಣೆ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ವರಿಷ್ಠರು ಹೈಕಮಾಂಡ್ ಈಗ ಆಲ್ರೆಡಿ ಒಂದು ಪಟ್ಟಿಯನ್ನ ಅಂತಿಮಗೊಳಿಸಿದ್ದು, ಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಅವರನ್ನ ದೆಹಲಿಗೆ ಕರೆಸಿ ಚರ್ಚಿಸುವ ಸಾಧ್ಯತೆ ಹೆಚ್ಚಿದೆ. ರಾಹುಲ್ ಗಾಂಧಿಯವರು ಕಳೆದ ಕೆಲವು ದಿನಗಳಿಂದ ಪ್ರವಾಸದಲ್ಲಿದ್ದು ಅವರೀಗ ಮರಳಿ ದೆಹಲಿಗೆ ವಾಪಸ್ ಆಗ್ತಿರುವ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಅವರು ಹಸಿರು ನಿಶಾನೆ ಕೊಟ್ಟ ಬಳಿಕ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಪೂರ್ಣ ಪ್ರಮಾಣದಲ್ಲಿ ನಡೆಯುವ ಸಾಧ್ಯತೆ ಇದೆ. ಹಾಗಾದ್ರೆ ಕಾಂಗ್ರೆಸ್ ಅಲ್ಲಿ ಏನೆಲ್ಲ ಆಗ್ತಿದೆ, ಸಚಿವ ಸಂಪುಟದಲ್ಲಿ ಸೇರೋದಕ್ಕೆ ಏನೆಲ್ಲ ಪೈಪೋಟಿ ನಡೆದಿದೆ, ಇದರ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ಗೆಳೆಯರೆ, ರಾಜ್ಯ ಸಚಿವ ಸಂಪುಟ ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಣೆ ಆಗೋದಕ್ಕೆ ಅಖಾಡ ಸಜ್ಜಾಗಿದ್ದು, ಇದೀಗ ಎರಡನೆಯ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಯಾರನ್ನೆಲ್ಲ ಸೇರಿಸ್ಕೋಬೇಕು ಅನ್ನುವ ಪಟ್ಟಿ ಬಹುತೇಕ ಹೈಕಮಾಂಡ್ನಿಂದ ಅಂತಿಮ ಸ್ವರೂಪ ಪಡ್ಕೊಂಡಿದೆ ಅನ್ನುವ ಮಾಹಿತಿ ನನಗೆ ಸಿಗ್ತಾ ಇದೆ. ಅಂದರೆ ಸುರ್ಜೇವಾಲಾ ಅವರು ಕಳೆದ ಹಲವು ವರ್ಷಗಳಿಂದ ಕರ್ನಾಟಕದ ಉಸ್ತುವಾರಿಯಾಗಿ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನೋದರ ಅರಿವು ಅವರಿಗಿದೆ. ಅವರು ಕರ್ನಾಟಕದವರೇ ಆದ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಮಂತ್ರಿಮಂಡಲ ವಿಸ್ತರಣೆಯ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ. ಸಿದ್ದರಾಮಯ್ಯ ಅವರ ಜೊತೆಗೂ ಚರ್ಚೆ ನಡೆಸಿದ್ದಾರೆ. ಇನ್ನು ಸಹಜವಾಗಿಯೇ ಮುಖ್ಯಮಂತ್ರಿಗಳ ಜೊತೆ ಮತ್ತು ನೂತನ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಹರಿಪ್ರಸಾದ್ ಅವರ ಜೊತೆಗೂ ಕೂಡ ಚರ್ಚೆಯನ್ನು ನಡೆಸಿ ಒಂದು ಪಟ್ಟಿಯನ್ನು ಬಹುತೇಕ ಸಿದ್ಧತೆಯನ್ನ ಮಾಡಿ ಅವರು ರೆಡಿ ಮಾಡಿಕ್ಕಿದ್ದಾರೆ. ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿ ಇದ್ದುದರಿಂದ ಈಗ ದೆಹಲಿಗೆ ಬರ್ತಾ ಇದ್ದ ಹಾಗೇನೆ ಆ ಪಟ್ಟಿಯನ್ನು ಅವರ ಅನುಮೋದನೆಗೆ ಕೊಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು 20 ಸ್ಥಾನಗಳಲ್ಲಿ ಕನಿಷ್ಠ 15 ಸ್ಥಾನ ಫಿಲ್ ಆದರೆ ಪೂರ್ಣ ಪ್ರಮಾಣದಲ್ಲಿ ನಾನು ಕಾರ್ಯನಿರ್ವಹಿಸಬಹುದು, ಒಂದು ಉತ್ತಮ ಸರ್ಕಾರವನ್ನು ಕೊಡೋದಕ್ಕೆ ಪ್ರಯತ್ನ ನಡೆಸಬಹುದು. ಆಗಸ್ಟ್ ತಿಂಗಳಲ್ಲಿ ವಿಧಾನಮಂಡಲದ ಅಧಿವೇಶನ ನಡೆಯೋದ್ರಿಂದ ಅದರ ಒಳಗಾಗಿ ಸಂಪುಟ ವಿಸ್ತರಣೆ ಸಚಿವರು ಸಂಪೂರ್ಣವಾಗಿ ತಮ್ಮ ಇಲಾಖೆಯ ಸಭೆಗಳನ್ನ ನಡೆಸಿ ಸಜ್ಜಾದರೆ ಆ ಒಂದು ಅಧಿವೇಶನವನ್ನು ಎದುರಿಸೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವ ಅಭಿಪ್ರಾಯವನ್ನು ಅವರು ಸ್ಪೆಸಿಫಿಕ್ ಆಗಿ ತಿಳಿಸಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಅವರು ಯುವ ಮುಖಗಳಿಗೆ ಆದ್ಯತೆ ಎನ್ನುವ ಸೂತ್ರವನ್ನು ಹೇಳಿರುವ ಹಿನ್ನೆಲೆಯಲ್ಲಿ ಶರದ್ ಬಚ್ಚೇಗೌಡ ಅಥವಾ ರಿಜ್ವಾನ್ ಅರ್ಷದ್, ಪೊನ್ನಣ್ಣ ಇಂಥವರ ಮುಖದಲ್ಲಿ ಮಂದಹಾಸ ಮಿನುಗಿದೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಯಾವ ರೀತಿಯಲ್ಲಿ ಯುವ ಮುಖಗಳಿಗೆ ಈ ಸಂಪುಟದಲ್ಲಿ ಆದ್ಯತೆಯನ್ನು ಕೊಡ್ತಾರೆ ಅನ್ನೋದು ಒಂದು ವಿಶೇಷವಾದಂತಹ ವಿಚಾರ ಆಗಿದೆ. ಯಾಕೆ ಅಂತಂದ್ರೆ ಸೀನಿಯರ್ಸು ಎಚ್.ಕೆ. ಪಾಟೀಲು, ಚಲುವರಾಯಸ್ವಾಮಿ, ಮಹದೇವಪ್ಪ ಈ ತರದ ಒಂದು ಪಟ್ಟಿ ಇದೆ. ಅವರಿಗೂ ಕೂಡ ಅವರು ತಾವು ಸಂಪುಟದಲ್ಲಿ ಇರಬೇಕು ಅನ್ನುವಂತಹ ಒಂದು ಮಹತ್ವಾಕಾಂಕ್ಷೆಯ ಜೊತೆಗೆ ಅವರು ಪೈಪೋಟಿಯನ್ನು ನಡೆಸಿದ್ದಾರೆ. ಇದರ ಜೊತೆಗೆ ಪ್ರಾದೇಶಿಕ ಸಮತೋಲನವನ್ನು ಕಾಪಾಡ್ಕೋಬೇಕು. ಕಿತ್ತೂರು ಕರ್ನಾಟಕವನ್ನು ತೆಗೆದುಕೊಂಡಾಗ ಅಲ್ಲಿ ಸಲೀಂ ಅಹಮದ್, ಹಾಗೇನೆ ಮಹಂತೇಶ್ ಕೌಜಲಗಿ, ಲಕ್ಷ್ಮಣ್ ಸೌದಿ ಅಂತವರಿದ್ದಾರೆ. ವುಮೆನ್ ಕೋಟಾ ಬಂದಾಗ ಲಕ್ಷ್ಮೀ ಹೆಬ್ಬಾಳ್ಕರು, ನಯನಾ ಮೋಟಮ್ಮ, ಅನ್ನಪೂರ್ಣ ಅಂತಹ ಮುಖಗಳು, ಹಾಗೇನೆ ರೂಪಾ ಶಶಿಧರ್ ಅಂತಹ ಮುಖಗಳಿವೆ. ಇಲ್ಲಿ ಸೂಕ್ತವಾದ ಆಯ್ಕೆಗಳನ್ನ ಮಾಡುವಂತಹ ಒಂದು ಜವಾಬ್ದಾರಿ ಮುಖ್ಯಮಂತ್ರಿಗಳ ಮೇಲಿದೆ. ಇನ್ನು ಅಲ್ಪಸಂಖ್ಯಾತರ ವಿಚಾರಕ್ಕೆ ಬಂದಾಗ ಜಮೀರ್ ಅಹಮದ್ ಶತಾಯ ಮಂತ್ರಿ ಆಗಲೇಬೇಕು ಅಂತ ಅವರು ದೆಹಲಿ ಮಟ್ಟದಲ್ಲಿ ಹರಸಾಹಸವನ್ನೇ ನಡೆಸಿದ್ದಾರೆ. ಇಷ್ಟಾದ್ರೂ ಕೂಡ ಸೀನಿಯಾರಿಟಿ ದೃಷ್ಟಿಯಿಂದ ತನ್ವೀರ್ ಸೇಠ್ ಇದ್ದಾರೆ, ಆಗಲೇ ಹೇಳಿದಂತೆ ಸಲೀಂ ಅಹಮದ್, ಹೀಗೆ ಇದೊಂದು ರೀತಿಯಲ್ಲಿ ಒಂದು ದೊಡ್ಡ ಕಸರತ್ತಾಗ್ತಿದೆ. ಈ ಕಸರತ್ತಿನಿಂದ ಮುಖ್ಯಮಂತ್ರಿ ಹೊರಬಂದು ಒಂದು ಉತ್ತಮ ಕ್ಯಾಬಿನೆಟ್, ಹೊಸ ಮುಖಗಳಿಗೆ ಆದ್ಯತೆಯನ್ನು ಕೊಡುವಂತಹ ಕ್ಯಾಬಿನೆಟ್ ಅನ್ನ ರಚನೆ ಮಾಡಬೇಕು ಅನ್ನುವ ಯತ್ನ, ಜೊತೆಗೆ ಅವರ ಬೆಂಬಲಿಗರಿಗೂ ಕೂಡ ಅವಕಾಶವನ್ನು ಕಲ್ಪಿಸಬೇಕು. ಆನೇಕಲ್ ಶಿವಣ್ಣ ಇರಬಹುದು, ಮಾಗಡಿ ಬಾಲಕೃಷ್ಣ ಇರಬಹುದು, ಅದನ್ನು ಮೀರಿ ಶಿವಲಿಂಗೇಗೌಡರಂತಹ ಹಿರಿಯ ಶಾಸಕರಿಗೆ ಆದ್ಯತೆಯನ್ನು ಕೊಡಬಹುದು. ಇಲ್ಲಿ ಎಂ ಕೃಷ್ಣಪ್ಪ ಅಂತವರಿಗೆ ಆದ್ಯತೆಯನ್ನು ಕೊಡಬೇಕಾಗುತ್ತೆ. ಈ ತರ ಸಮುದಾಯವಾರು ಹಂಚಿಕೆ ಕೂಡ ಅಷ್ಟೇ ಇಂಪಾರ್ಟೆಂಟ್. ಈ ಹಿನ್ನೆಲೆಯಲ್ಲಿ ಒಂದು 4ರಷ್ಟು ಪರಿಶಿಷ್ಟ ಜಾತಿಯ ವರ್ಗಗಳಿಗೆ ಸಂಪುಟದಲ್ಲಿ ಆದ್ಯತೆಯನ್ನು ಕೊಡೋದು, ಅಷ್ಟೇ ಪ್ರಮಾಣದಲ್ಲಿ ಲಿಂಗಾಯತರಿಗೆ ಒಂದು 3-4ರಷ್ಟು ಒಕ್ಕಲಿಗ ಸಮುದಾಯಗಳಿಗೆ, ಹಾಗೆ 2-3ರಷ್ಟು ಸ್ಥಾನಗಳನ್ನು ಅಲ್ಪಸಂಖ್ಯಾತರಿಗೆ ಕೊಡಬೇಕು. ಜೊತೆಗೆ OBC ಇತರೆ ಹಿಂದುಳಿದ ವರ್ಗದವರಿಗೆ 4-5 ಸ್ಥಾನಗಳನ್ನು ಕೊಟ್ಟು ಬ್ಯಾಲೆನ್ಸ್ ಮಾಡಬೇಕು. ಇದರಲ್ಲಿ ಆ ಪ್ರದೇಶವಾರು ಸಮತೋಲನವನ್ನು ಕಾಪಾಡ್ಕೋಬೇಕು ಅನ್ನುವ ಒಂದು
ಚರ್ಚೆ ಕೂಡ ನಡೆದಿದೆ. ಯಾಕೆಂದರೆ ಮಧ್ಯ ಕರ್ನಾಟಕ, ಈಗ ಚಿತ್ರದುರ್ಗ ಆ ಜಿಲ್ಲೆಗಳಲ್ಲಿ ರೆಪ್ರೆಸೆಂಟೇಷನ್ ಕೊಡಬೇಕು, ಹಾಗೆಯೇ ಹೈದರಾಬಾದ್ ಕರ್ನಾಟಕಕ್ಕೆ ಕೊಡಬೇಕು, ಹಳೆ ಮೈಸೂರಿಗೆ ಕೊಡಬೇಕು. ಇವೆಲ್ಲವೂ ಕೂಡ ಒಂದು ಜವಾಬ್ದಾರಿಯುತ ಮುಖ್ಯಮಂತ್ರಿಯ ಕರ್ತವ್ಯ ಆಗುತ್ತೆ. ಅವರಂತೂ ಸದ್ಯಕ್ಕೆ ಎಲ್ಲವನ್ನು ಹೈಕಮಾಂಡಿಗೆ ಬಿಟ್ಟಿದ್ದೇನೆ, ಅವರ ಕಳಿಸುವ ಪಟ್ಟಿಯನ್ನು ನಾನು ಸಂಪುಟಕ್ಕೆ ತಗೊಳ್ತೇನೆ ಅನ್ನೋ ಮಾತನ್ನು ಅಷ್ಟೇ ಅವ್ರು ಹೇಳ್ತಿದ್ದಾರೆ. ಮುಖ್ಯಮಂತ್ರಿ ಮೇಲೂ ಕೂಡ ಸಾಕಷ್ಟು ಒತ್ತಡ ಇದೆ. ಒಟ್ಟಾರೆ ಇವೆಲ್ಲವನ್ನೂ ಕೂಡ ಹೇಗೆ ನಿಭಾಯಿಸಿಕೊಂಡು ಮುಖ್ಯಮಂತ್ರಿಗಳು ತಮ್ಮ ನೂತನ ಹೊಸ ಮುಖಗಳ ಸಂಪುಟ ವಿಸ್ತರಣೆಯನ್ನು ಮಾಡ್ತಾರೆ ಅನ್ನೋದು ಇದೀಗ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೀಡಾಗಿದೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.